Yes. Good afternoon. Welcome back to Lakshman Tengi Physics Academy. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾವು ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ ಮೇಲ್ಗಡೆ ಸೊ ಕೆಲವೊಂದಷ್ಟು ನ್ಯೂಮೆರಿಕಲ್ಸನ್ನ ಸಾಲ್ವ್ ಮಾಡಿದ್ವಲ್ಲ, ಸೊ ಅದೇ ಪಾರ್ಟನ್ನು ಕಂಟಿನ್ಯೂ ಮಾಡೋಣ. ಸೊ ಈ ಪಾರ್ಟಲ್ಲಿ ಸೊ ಮೋರ್ ನಂಬರ್ ಆಫ್ ನ್ಯೂಮೆರಿಕಲ್ಸನ್ನ ಏನು ಮಾಡೋಣ ರೀ, ಸಾಲ್ವ್ ಮಾಡೋಣ. ಟೋಟಲ್ ಎಷ್ಟು ಕ್ವಶನ್ಸನ್ನು ಡಿಸ್ಕಷನ್ಸ್ ಮಾಡಿದ್ರಿ? ಟೋಟಲು 15 ಕ್ವಶನ್ಸನ್ನು ಡಿಸ್ಕಷನ್ಸ್ ಮಾಡಿದ್ವಲ್ಲ. ಓಕೆ ದೆನ್ ಹಿಯರ್ ಆರ್ ದ ಕ್ವಶನ್ಸ್ ಇದೆ. ಸಮ್ ಕ್ವಶನ್ಸನ್ನು ಮತ್ತೆ ರಿಪೀಟ್ ಮಾಡ್ತಿದ್ದೆ ನೋಡಿ ಸ್ಕ್ರೀನ್ ಮೇಲ್ಗಡೆ. Here, okay. All right, on there. Yes. Here are the 15th questions. 15 questions ಆಗಿದೆ ಅಲ್ರಿ. ನಾವು ಸೊ 16ನೇ ಕ್ವಶನ್ಸ್ ಅನ್ನು ನೋಡ್ಕೊಡ್ರಿ ಏನೇನದ ಅಂತ. ಸೊ 16th one questions. ಏನು ಕೊಟ್ಟ ನೋಡ್ರಿ ಇಲ್ಲಿ ಅವನು 2 ಗ್ರಾಮ್ ಆಬ್ಜೆಕ್ಟ್ ಅನ್ನು ಕೊಟ್ಟಿದ್ದಾನ. ಸೊ ಲೊಕೇಟೆಡ್ ಇನ್ ಅ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ 300 ನ್ಯೂಟನ್ ಪರ್ ಕೂಲಮ್ ಕ್ಯಾರೀಸ್ ಅ ಚಾರ್ಜ್ Q. ಎಷ್ಟದ ಚಾರ್ಜ್ Q ಅದ. ಸೊ ರಿಲೀಸ್ಡ್ ಫ್ರಮ್ ರೆಸ್ಟ್ x is equal to 0 ಆ್ಯಂಡ್ x is equal to 5. ಇದಕ್ಕೆ ಅಂದರೆ ಡಿಸ್ಟೆನ್ಸನ್ನು ಕೊಟ್ಟ ನೋಡ್ರಿ ಅವನು. ಸೊ ಡಿಸ್ಟೆನ್ಸ್ ಎಷ್ಟಾದಂಗೆ ಆದ್ರೆ 0.5 to 0 ಅಂದರೆ 0.5 ಮೀಟರ್ ಅಂತ ಆಯಿತು. ಕರೆಕ್ಟ್ ರೀ. 2 ಗ್ರಾಮ್ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ನ ನೋಡ್ಕೊಡ್ರಿ. ಸೊ ಏನಾದ್ರೆ ಎಲೆಕ್ಟ್ರಿಕ್ ಫೀಲ್ಡು ಇಟ್ ಕಮ್ಸ್ ಅರೌಂಡ್ 300 so Newton per coulomb. Am right? The x is equal to 0 and energy ಕೊಟ್ಟ ನೋಡ್ರಿ ಅವನು, kinetic energy. So what he given the kinetic energy? 0.12 joule. ಅಂದರೆ Q ಎಷ್ಟು ಅನ್ನೋದನ್ನ ಏನು ಮಾಡ್ಕೋಬೇಕ್ರಿ, ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ ನಿಮ್ಗೆ ಗೊತ್ತದ ನೋಡ್ರಿ, ದಟ್ ವರ್ಕ್ ಡನ್ ಈಸ್ ನಥಿಂಗ್ ಬಟ್ ಚೇಂಜ್ ಇನ್ ಅ kinetic energy. ಫಸ್ಟ್ ಇಯರ್ದಲ್ಲಿ ಸ್ಟಡಿ ಮಾಡಿರ್ತಕ್ಕಂಥ ಸಿಲೆಬಸ್ ನೋಡಿ, ಚೇಂಜ್ ಇನ್ ಕೈನೆಟಿಕ್ ಎನರ್ಜಿ ಇಸ್ ಈಕ್ವಲ್ ಟು ವರ್ಕ್ ಡನ್. ಓಕೆ. ಸೊ ನಾವು ದಟ್ ಚೇಂಜ್ ಇನ್ ಕೈನೆಟಿಕ್ ಎನರ್ಜಿನ ಏನಂತ ಬರ್ಕೊಳ್ತೀವಿ ಅಲ್ಲಿ, ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಯಾಕಂದರೆ ವರ್ಕ್ ಡನ್ ಅಂದ್ರೆ ಏನು, ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ನಾವು ದಟ್ ಫೋರ್ಸ್ ಬೈ ಕ್ಯೂ ಈಸ್ ಈಕ್ವಲ್ ಟು ಏನಂತ ತಗೋತೀವಿ ಅಲ್ಲಿ, ಎಲೆಕ್ಟ್ರಿಕ್ ಫೀಲ್ಡ್. ಈಗ ನಾವು ದಟ್ ಇ ಈಸ್ ಈಕ್ವಲ್ ಟು ಎಫ್ ಈಸ್ ಈಕ್ವಲ್ ಟು ಇ ಇಂಟು ಏನಾಗುತ್ತೆ ಇಲ್ಲಿ, ಕ್ಯೂ ಆಗುತ್ತೆ. ಅದನ್ನ ಇಲ್ಲಿ ಯಾರು ಮಾಡ್ಕೊಡ್ರಿ. Therefore, change in kinetic energy is equal to so E into Q into ಏನು ಬರುತ್ತೆ ಇಲ್ಲಿ, ಡಿ. ನಿಮ್ಗೇನು ಬೇಕು, ಕ್ಯೂ ವ್ಯಾಲ್ಯೂಸ್ ಬೇಕಲ್ಲ. ಸೊ ಇ ಮತ್ತು ಡಿನ ಸಪ್ರೇಟ್ ಮಾಡಿಕೊಡ್ರಿ. ಸೊ ಡೆಲ್ಟಾ ಕೆ ಸೊ ಡಿವಿಸಿಬಲ್ ಬೈ ಇ ಇಂಟು ಡಿ. ಸೊ ಆ್ಯಡ್ ಮಾಡಿಕೊಡ್ರಿ, ವ್ಯಾಲ್ಯೂಸನ್ನು ಆ್ಯಡ್ ಮಾಡಿಕೊಡ್ರಿ. ಎಷ್ಟು ಬರುತ್ತೆ ಚೇಂಜ್ ಇನ್ ಕೈನೆಟಿಕ್ ಎನರ್ಜಿ? ಸೊ 0.12 ಅದ ರೀ. ಡಿವಿಸಿಬಲ್ ಬೈ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟದ ಇಲ್ಲಿ, 300 ಇಂಟು ಡಿ ಎಷ್ಟದ ಇಲ್ಲಿ, 0.5 ಮೀಟರ್. ಸೊ 0.5 ಅಂದರೆ 5/10 ಅಲ್ಲ. ಸೊ ಮೇಲ್ಗಡೆ ತೊಗೊಂಡವ್ರಿ ಎಷ್ಟು ಬರುತ್ತೆ ಇದು, 1.2 ಬರುತ್ತೆ. ಇಲ್ಲಿ 5 ಬಂತ್ರಿ, 5 ಇಂಟು 3 ಎಷ್ಟು ಬರುತ್ತೆ ಇಲ್ಲಿ, 15 ಇಂಟು 10⁻². ಕರೆಕ್ಟೇ. ನಾವು ಕ್ಯಾಲ್ಕುಲೇಟ್ ಮಾಡ್ಕೊಳ್ರಿ ಇಲ್ಲಿ. ಸೊ ನಾವು 1.2 ಅದಲ್ಲ, ಇದನ್ನು ನಾನು 12/10 ಅಂತ ಮಾಡ್ಕೊಂಡ್ರೆ ಮತ್ತೆ ಇಲ್ಲಿ 10 ಮಲ್ಟಿಪಲ್ ಆಗುತ್ತೆ. ಇಟ್ ಕಮ್ಸ್ ಅರೌಂಡ್ 12 ಡಿವಿಸಿಬಲ್ ಬೈ ಸೊ 15 ಇಂಟು 10⁻3. ನಾವು ಇಟ್ ಕಮ್ಸ್ 10⁻3ನ ನೀವು ನಾಮಿನೇಟರ್ ಟು ಡಿನಾಮಿನೇಟರ್ ಟು ನಾಮಿನೇಟರ್ ತೊಗೊಂಡು ಹೋದರೆ ಏನು ಬರುತ್ತೆ ಇಲ್ಲಿ, 10⁻³ ಬರುತ್ತೆ. 12/15 ಅದ ನೋಡ್ರಿ, ಹಂಗಾರೆ ಎಷ್ಟು ಬರುತ್ತೆ ಇಲ್ಲಿ. ಸೊ 0. ಅಂದರೆ 0.2 ಮೀಟ್ರ್ 120 ಆಗುತ್ತಲ್ಲ, 8 15 ಎಷ್ಟು 120 ಅಂದರೆ 0.8 ಇಂಟು 10⁻³ ಏನು ಬರುತ್ತೆ ಇಲ್ಲಿ, -3 ಕೂಲಮ್. ಕರೆಕ್ಟ್ ರೀ. ಬಟ್ ಇಲ್ಲಿ ಮೈಕ್ರೋ ಕೂಲಮ್ ಒಳಗಡೆ ಕೊಟ್ಟಾರ ನೋಡ್ರಿ ಅವನು. ಅಂದರೆ ಇದನ್ನು ನಾನು ಕನ್ವರ್ಟ್ ಮಾಡ್ಕೊಳ್ತೀನಿ ನೋಡ್ರಿ. ಸೊ ಎಷ್ಟು ಬರುತ್ತೆ ಇದು, ನಾವು 800 ಈ ಡಿಜಿಟನ್ನು 2 ಶಿಫ್ಟ್ ಮಾಡ್ಕೊಳ್ತೀನಿ ಈ ಕಡೆ. ಅಂದರೆ 2 zeros ಬಂದಲ್ಲ, 800 ಇಂಟು 10⁻⁻6 ಅಂದರೆ ಎಷ್ಟು ಬರುತ್ತೆ ಇದು, 800 ಮೈಕ್ರೋ ಕೂಲಮ್. ಆಪ್ಷನ್ಸ್ ಏನು ಬರುತ್ತೆ ಇಲ್ಲಿ, ಎ ಬರುತ್ತೆ ನೋಡ್ರಿ. ಓಕೆ. ಸೊ ಇದು ಇಲ್ಲಿ ಆಪ್ಷನ್ಸ್ ಏನು ಅಂತ ತೊಗೊಳ್ತೀರ. ನೆಕ್ಸ್ಟ್ ಕ್ವಶನ್ಸನ್ನು ನೋಡ್ಕೊಳ್ರಿ. ಇವು ಕ್ವಶನ್ಸನ್ನು ಸಾಲ್ವ್ ಮಾಡಿದ್ವಿ ನೋಡ್ರಿ. ಓಕೆ. 16th ಕ್ವಶನ್ಸ್ ಆತ್ರಿ. 17th ಕ್ವಶನ್ಸನ್ನು ಅಬ್ಸರ್ವ್ ಮಾಡ್ಕೊಳ್ರಿ. 2 ಚಾರ್ಜಸ್ ಕ್ಯೂ ಅನ್ನು ಕೊಟ್ಟಿದ್ದಾನೆ ಅವನು. ಎಷ್ಟು ಕೊಟ್ಟನ್ರಿ ಕ್ಯೂ ವ್ಯಾಲ್ಯೂಸ್ ಇಲ್ಲಿ, 1000
ಮೈಕ್ರೋ ಅಂದರೆ 10⁻⁻6 ಕೂಲಂಬ್ ಸಪ್ರೇಟೆಡ್ ಬೈ 2 mm. ಡಿಸ್ಟೆನ್ಸ್ ಕೂಡ ಕೊಟ್ಟ ನೋಡ್ರಿ, ಎಷ್ಟು ಕೊಟ್ಟಾನ್ರಿ ಡಿಸ್ಟೆನ್ಸ್ನ 2 mm ಅಂದರೆ 10⁻³ millimeters. Held at an angle 30 degree. Okay, now that theta is equal to 30 degree ಅಂತ ತಗೊಂಡಿದ್ದಾರೆ. So with a uniform electric field, that E is equal to 15 so into 10⁻+4 Newton per coulomb. Calculate the torque on a dipole. So now dipole formed held at an angle 30 degree ಅಂತ ಹೇಳಿದನ್ರಿ. Now the torque is equal to ಏನು ತಗೊಳ್ತಿರಲಿ, the torque is equal to PE sin of ಏನು ತಗೊಳ್ತಿರಲಿ ಥೀಟಾ. P ಅಂದರೆ ಏನ್ರಿ ಇದು ಡೈಪೋಲ್ ಮೊಮೆಂಟು. ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀರಾ, Q ಇಂಟು ಎಲ್. Q ಅಂದರೆ ನಾವು ಅಲ್ಟಗೆ Q ಇಂಟು ಎಲ್ ಇಂಟು ಇ ಇಂಟು ಏನು ತಗೊಳ್ತಿರಲಿ ಸೈನ್ ಆಫ್ ಥೀಟಾ. ಅಂದರೆ ವ್ಯಾಲ್ಯೂಸ್ Q ವ್ಯಾಲ್ಯೂಸ್ ಎಷ್ಟು ಅದ್ರ ಇಲ್ಲಿ, ಸೊ 1000 ಇಂಟು 10⁻⁻6. ಎಲ್ ವ್ಯಾಲ್ಯೂಸ್ ಎಷ್ಟು ಅದ ರೀ 2 ಇಂಟು 10⁻⁻3. ಸೊ ಈ ವ್ಯಾಲ್ಯೂಸ್ ಎಷ್ಟು ಅದ ಇಲ್ಲಿ 15 ಇಂಟು 10⁻⁴. ಥೀಟಾ ಎಷ್ಟು ಅದ ರೀ ಸೈನ್ ಆಫ್ 30. ಸೈನ್ ಆಫ್ 30 ಎಷ್ಟು ಬರುತ್ತೆ ಇಲ್ಲಿ 1/2. Now 2 and 2 get cancelled. 1 2 3 ಏನಾಗುತ್ತೆ ಇಲ್ಲಿ ಕ್ಯಾನ್ಸಲ್. ಹಂಗಂದ್ರೆ ಸೊ ಉಳಿದಿರೋದು ಯಾವ್ದು ರೀ 15 ಉಳಿತ್ರಿ, -6 + 4 ಅಂದರೆ ಎಷ್ಟು ಬರುತ್ತೆ ಇಲ್ಲಿ 10⁻⁻² ಬರುತ್ತೆ. ನಾವು ದ ಆನ್ಸರ್ ಈಸ್ 0.15 ನ್ಯೂಟನ್ ಮೀಟರ್ಸ್. ಯಾವ್ದು ಇದು ಟಾರ್ಕ್. ಎಷ್ಟು ಇಲ್ಲಿ ಆನ್ಸರ್ಸು, ಆನ್ಸರ್ ಬಿ 0.15. ರೈಟ್ ಅಂದೆ. ಓಕೆ, ಸೊ ಇದು ನೆಕ್ಸ್ಟ್ ಕ್ವಶನ್ಸ್ ಕೂಡ 18 ನೋಡ್ರಿ, ಸಿಮಿಲರ್ ಅದ ರೀ. ಓಕೆ, ಇದನ್ನು ಹೋಮ್ವರ್ಕ್ ತೊಗೊಳ್ತೀರಾ, ಟೇಕ್ ಇಟ್ ಆ್ಯಸ್ ಅನ್ನ ಹೋಮ್ವರ್ಕ್. ಹೆಂಗೆ ಸಾಲ್ವ್ ಮಾಡಿದನಲ್ಲ ಸೊ ಅದೇ ರೀತಿ ಸಾಲ್ವ್ ಮಾಡ್ಕೊಡ್ರಿ. ಬಟ್ ನಾವು 0.5 ಮಿಲಿ ಇದನ್ನು ಕ್ಯೂ ನಾನು ಸ್ವಲ್ಪ ಡಾಟಾಸನ್ನು ಬರೆದು ಫಾರ್ಮುಲಾ ಬರೆದು ಬಿಡ್ತೀನಿ, ಸಾಲ್ವ್ ಮಾಡ್ಕೊಂಡು ಟ್ರೈ ಮಾಡಿರಿ. ದಟ್ ಕ್ಯೂ ಈಸ್ ಈಕ್ವಲ್ ಟು 0.05 ಮಿಲಿ ಅಂದರೆ ಎಷ್ಟು, 10⁻⁻³ ಕೂಲಂಬ್. ಓಕೆ, ನಾವು ಸಪ್ರೇಷನ್ಸ್ ಕೊಟ್ಟ ನೋಡ್ರಿ, ದಟ್ ಸಪ್ರೇಷನ್ಸ್ ಈಸ್ ಈಕ್ವಲ್ ಟು 30 mm. 30 mm ಅಂದರೆ ಮಿಲಿ ಅಲ್ಲ, ಸೊ 10⁻⁻³ ಮೀಟರ್ಸ್. ಸೊ ಇದು ಪ್ಲೇಸ್ಡ್ ಇನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಎಲೆಕ್ಟ್ರಿಕ್ ಫೀಲ್ಡನ್ನು ಕೂಡ ಕೊಟ್ಟಿದ್ದ ನೋಡ್ರಿ ಅವನು, ಕೊಡೋದು ಎಲೆಕ್ಟ್ರಿಕ್ ಫೀಲ್ಡ್. ಸೊ 10⁻⁶ ನ್ಯೂಟನ್ ಪರ್ ಕೂಲಂಬ್. ದ ಟಾರ್ಕ್ ಆನ್ ಅ ಡೈಪೋಲ್ ದೇರ್. ಅಗೇನ್ ಟಾರ್ಕ್ ಇಸ್ ಈಕ್ವಲ್ ಟು ಏನು ತೋಳ್ತಾರೆ ಇಲ್ಲಿ, ಸಾರಿ ಏನು ಕೇಳಿ ನೋಡ್ರಿ ಅಲ್ಲಿ, ದ ಮ್ಯಾಕ್ಸಿಮಮ್ ಟಾರ್ಕ್. ಈ ವರ್ಡನ್ನು ಬಿಟ್ಬಿಟ್ಟಿದೆ ನೋಡ್ರಿ. ಸೊ ನಾವು ಟಾರ್ಕ್ ಯಾವಾಗ ಮ್ಯಾಕ್ಸಿಮಮ್ ಇರುತ್ತೆ ರೀ, ಯಾವಾಗ ಮಿನಿಮಮ್ ಇರುತ್ತೆ ಅಬ್ಸರ್ವ್ ಮಾಡಿಕೊಡ್ರಿ. ಫಾರ್ಮುಲಾ ತಗೊಳ್ತೀರ, ದಟ್ PE ಸೈನ್ ಆಫ್ ಥೀಟಾ. ಕರೆಕ್ಟೇ. ಓಕೆ, ನಾವು ಥೀಟಾ ಇಸ್ ಈಕ್ವಲ್ ಟು 0, ದೆನ್ ಸೈನ್ ಆಫ್ 0 ಏನು ಬರುತ್ತೆ ಇಲ್ಲಿ 0, ದೆನ್ ಟಾರ್ಕ್ ಶುಡ್ ಬಿ ಮಿನಿಮಮ್. Now theta is equal to 90 degree, then sin of 90 is equal to 1, then torque should be maximum. ಅಂದರೆ sin 90 ಇರಬೇಕ್ರಿ ಇಲ್ಲಿ, ಅಂದರೆ 1 ವ್ಯಾಲ್ಯೂಸು. ನಾವು ಏನು ತೊಗೊಳ್ತೀವಿ ಇಲ್ಲಿ PE sin ಆಫ್ 90 ಎಷ್ಟು ತೊಗೊಳ್ತೀರಾ 1 ತೊಗೊಳ್ತೀರಾ. P ಅಂದರೆ ಏನು ತೊಗೊಳ್ತೀರಾ ಇಲ್ಲಿ Q ಇಂಟು ಎಲ್. ಸೊ ಇಂಟು ಏನು ತೊಗೊಳ್ತೀರಾ ಇಲ್ಲಿ ಈ ವ್ಯಾಲ್ಯೂಸ್. ನೋಡೋದು Q ವ್ಯಾಲ್ಯೂಸ್ 0.05 ಇಂಟು 10⁻⁻³ ಇಂಟು ಎಲ್ ವ್ಯಾಲ್ಯೂಸ್ ಎಷ್ಟು ಅದ ರೀ 30 ಇಂಟು 10⁻⁻3. ಈ ವ್ಯಾಲ್ಯೂಸ್ ಎಷ್ಟು ಅದ ರೀ ಇಲ್ಲಿ 10⁻⁶. ಇದನ್ನು ಟಾಲವ್ ಮಾಡ್ಕೊಡ್ರಿ, ಎಷ್ಟು ಬರುತ್ತೆ ಆನ್ಸರು ಚೆಕ್ ಮಾಡ್ಕೊಡ್ರಿ. ಓಕೆ, ಇದು ಹೋಮ್ವರ್ಕ್. ಹಾಗಾಗಿ ಲಾಸ್ಟ್ 17 ಕ್ವಶನ್ಸನ್ನು ಸಾಲ್ವ್ ಮಾಡಿದಲ್ಲ, ಸಿಮಿಲರ್ನ ಅದ ರೀ. ಓಕೆ, ಎಸ್, ಎಷ್ಟನೇ ಕ್ವಶನ್ಸ್ ಇದು 18. ಸೊ 19ನೇ ಕ್ವಶನ್.
ಸೊ ಇಲ್ಲಿ ಆನ್ಸರನ್ನು ಮಾರ್ಕ್ ಮಾಡಿಬಿಟ್ಟಿದೆ ನೋಡಿರಿ, ಸೆಕೆಂಡ್ ಅಂತ ಹೇಳಿದ್ದೀರ. ಓಕೆ, ಸೊ ಹಂಗಾರೆ ಏನು ನೋಡ್ರಿ ಇಲ್ಲಿ ಪ್ಲಸ್ ಕ್ಯೂ ಮೈನಸ್ ಕ್ಯೂ ಆ್ಯಂಡ್ ಕ್ಯೂ ನಾಟ್ ಆರ್ ಪ್ಲೇಸ್ಡ್ ಆ್ಯಸ್ ಶೋನ್ ಇನ್ ಅ ಫಿಗರ್. ದ ಮ್ಯಾಗ್ನಿಟ್ಯೂಡ್ ಆಫ್ ಸೆಂಟರ್ ಅಂತ ತೊಗೊಳ್ತೀನಿ ನೋಡ್ರಿ. ರೈಟ್, ಏನಾದರೆ 19ನೇ ಕ್ವಶನ್ಸ್ ಇಲ್ಲಿ ಕ್ಯೂ ಮೈನಸ್ ಕ್ಯೂ ಆ್ಯಂಡ್ ಕ್ಯೂ ನಾಟ್ ಆರ್ ಪ್ಲೇಸ್ಡ್ ಇನ್ ಆ್ಯಸ್ ಶೋನ್ ಇನ್ ದ ಫಿಗರ್. ಮ್ಯಾಗ್ನಿಟ್ಯೂಡ್ ನೆಟ್ ಫೋರ್ಸ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ ಏನೇನು ನೋಡ್ರಿ, ಇಲ್ಲಿ ಕ್ಯೂ ನಾಟನ್ನು ಪ್ಲೇಸ್ ಮಾಡಿದಾನೆ ರೀ ಅವನು, ಕರೆಕ್ಟ್ ರೀ. ಓಕೆ, ಸೇಮ್ ಡಿಸ್ಟೆನ್ಸ್ ಅದ ನೋಡ್ರಿ, ಇಲ್ಲಿ ಏನು ತೊಗೊಂಡ್ರಿ ಅವನು ಕ್ಯೂ ಅನ್ನು ಪ್ಲೇಸ್ ಮಾಡಿದ್ದಾನೆ. ಅಷ್ಟೇ ಡಿಸ್ಟೆನ್ಸಲ್ಲಿ ಮೈನಸ್ ಕ್ಯೂ ಅನ್ನು ಏನು ಮಾಡಿದಾನೆ ರೀ, ಪ್ಲೇಸ್ ಮಾಡಿದ್ದಾನೆ. ಓಕೆ, ಸೊ ಹಂಗಾರೆ ನೆಟ್ ಫೋರ್ಸ್ ಎಷ್ಟು ಕ್ಯೂ ನಾಟ್ ಮೇಲ್ಗಡೆ ಅನ್ನೋದನ್ನ ಏನು ಮಾಡ್ಕೋಬೇಕು ರೀ, ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಇವೆರಡು ಪಾಸಿಟಿವ್ ಇರೋದ್ರಿಂದ ಡೈರೆಕ್ಷನ್ಸ್ ಆಫ್ ಫೋರ್ಸ್ ಹೆಂಗಿರುತ್ತೆ ರೀ, ಇನ್ ದಿಸ್ ಡೈರೆಕ್ಷನ್ಸ್ ಅದನ್ನ ಏನು ತೊಗೊಳ್ತೀರಿ ಇಲ್ಲಿ F1 ಈಸ್ ಈಕ್ವಲ್ ಟು ಕೆ ಕ್ಯೂ ಕ್ಯೂ ನಾಟ್ ಓಕೆ ಕ್ಯೂ ನಾಟ್ ಡಿವಿಸಿಬಲ್ ಬೈ ಏನು ತೊಗೊಳ್ತೀರಿ ಇಲ್ಲಿ ಎ ಸ್ಕ್ವೇರ್, ಕರೆಕ್ಟ್. ಸೊ ಇದು ನೆಗೆಟಿವ್ ಅದ ರೀ, ಇದು ಪಾಸಿಟಿವ್ ಅದ. ಹಂಗಾರೆ ನೆಕ್ಸ್ಟ್ ಏನು ತೊಗೊಳ್ತೀರಿ ಇಲ್ಲಿ F2 ಫೋರ್ಸನ್ನು ತೊಗೊಳ್ತೀರ. ಸೊ ಏನು ಬರ್ತಿರೋದು ಕೆ ಕ್ಯೂ ನಾಟ್ ಡಿವಿಸಿಬಲ್ ಬೈ ಎ ಸ್ಕ್ವೇರ್. ಹಂಗಾರೆ F1 ಮತ್ತು F2 ಏನದ ಇಲ್ಲಿ ಈಕ್ವಲ್ ಅದ ನೋಡ್ರಿ. F1 ಆ್ಯಂಡ್ F2 ಮಸ್ಟ್ ಬಿ ದೇ ಆರ್ ಈಕ್ವಲ್. ಇವುಗಳ ಮಧ್ಯೆ ಆ್ಯಂಗಲ್ ಎಷ್ಟಿದ್ರೆ ಇಲ್ಲಿ 90 ಡಿಗ್ರಿ, ಕರೆಕ್ಟ್ ರೀ. ಸೊ ಅಂದರೆ ಯಾವಾಗೆಲ್ಲ ಎರಡು ಫೋರ್ಸು ಪರ್ಪೆಂಡಿಕ್ಯುಲರ್ ಇದ್ದು, ಸೊ ಅಂದರೆ ಮ್ಯಾಗ್ನಿಟ್ಯೂಡ್ಲೆ ಸೇಮ್ ಇದ್ದು ಅವುಗಳ ಮಧ್ಯೆ ಆ್ಯಂಗಲ್ 90 ಡಿಗ್ರಿ ಇರುತ್ತಲ್ಲ, ಸೊ ಅವಾಗ ಸೊ ರಿಸಲ್ಟೆಂಟ್ ಫೋರ್ಸ್ಗೆ ಏನನ್ನು ಮಲ್ಟಿಪಲ್ ಮಾಡ್ಕೊಳ್ತೀರಾ, √2 ಮಲ್ಟಿಪಲ್ ಮಾಡ್ಕೊಳ್ತೀರಾ ಐದರ F1 ಆರ್ F2ಗೆ. ಹಂಗಾರೆ ಏನು ಬರ್ತಿಲ್ಲ ರಿಸಲ್ಟೆಂಟು ದಟ್ FR ಈಸ್ ಈಕ್ವಲ್ ಟು √2 ಇಂಟು ಕೆ ಕ್ಯೂ ನಾಟ್. ಸೊ ಡಿವಿಸಿಬಲ್ ಬೈ ಏನು ತೊಗೊಳ್ತೀರಾ ಇಲ್ಲಿ ನಾವು ಎ ಸ್ಕ್ವೇರ್, ಎಲ್ಲದಾದ್ರೂ ಮೆನ್ಷನ್ ಮಾಡಿದ್ದು. ಈಗ √2ನ ಯಾಕೆ ಮಲ್ಟಿಪಲ್ ಮಾಡ್ಕೊಳ್ತೀರಾ, ಟ್ರಯಾಂಗಲ್ ಆಫ್ ವೆಕ್ಟರ್ ಅಡಿಷನ್ಸ್ನ ಅಬ್ಸರ್ವ್ ಮಾಡ್ಕೊಳ್ರಿ. ಏನಾದ್ರೆ ಇಲ್ಲಿ ದಟ್ FR ಈಸ್ ಈಕ್ವಲ್ ಟು ನಾವು ದಟ್ ಅಂಡರ್ ರೂಟ್ ಆಫ್ F1 ಸ್ಕ್ವೇರ್ ಪ್ಲಸ್ F2 ಸ್ಕ್ವೇರ್ ಪ್ಲಸ್ 2 ಟೈಮ್ಸ್ F1 F2 ಕಾಸ್ ಆಫ್ ಥೀಟಾ. ನಾನು ಕಾಸ್ ಆಫ್ ಥೀಟಾ ಕಾಸ್ ಆಫ್ 90 ಎಷ್ಟು ಬರುತ್ತೆ ರೀ 0. ಕಾಸ್ ಆಫ್ 90 ಈಸ್ ಈಕ್ವಲ್ ಟು 0. ನಾವು ರಿಸಲ್ಟೆಂಟ್ ಏನು ಬರುತ್ತೆ ಇಲ್ಲಿ ದಟ್ FR ಈಸ್ ಈಕ್ವಲ್ ಟು ಸೊ ಅಂಡರ್ ರೂಟ್ ಆಫ್ F1 ಸ್ಕ್ವೇರ್ ಪ್ಲಸ್ ಏನು ಬರುತ್ತೆ ಇಲ್ಲಿ F2 ಸ್ಕ್ವೇರ್. ದಟ್ FR ಈಸ್ ಈಕ್ವಲ್ ಟು F1 ಮತ್ತು F2 ಈಕ್ವಲ್ ಅಲ್ಲ, ಏನು ಬರುತ್ತೆ ಇಲ್ಲಿ 2 ಟೈಮ್ಸ್ F1 ಸ್ಕ್ವೇರ್. ನಾವು ರಿಸಲ್ಟೆಂಟ್ ಏನು ಬರುತ್ತೆ ನೋಡ್ರಿ ಇಲ್ಲಿ ದಟ್ ರಿಸಲ್ಟೆಂಟ್ ಫೋರ್ಸ್ ಈಸ್ ಈಕ್ವಲ್ ಟು ನಾವು ದಟ್ ಅಂಡರ್ ರೂಟ್ ಆಫ್ 2 ಇಂಟು ಮಲ್ಟಿಪಲ್ ಆಫ್ ಐದರ್ F1 ಆರ್ F2 ಅಂತ ಬಂದ್ಬಿಡುತ್ತೆ. ರೈಟ್ ಅಂದರೆ ಇದು ಹಿಂಟನ್ನು ತೊಗೊಂಡಿದ್ದಾರೆ ನೋಡ್ರಿ. ಏನು ರೀ ಹಿಂಟು, ಎರಡು ಈಕ್ವಲ್ ಫೋರ್ಸು ಪರ್ಪೆಂಡಿಕ್ಯುಲರ್ ಇದ್ದರೆ ರಿಸಲ್ಟೆಂಟ್ ಫೋರ್ಸಿಗೆ ಏನು ಮಲ್ಟಿಪಲ್ ಮಾಡ್ಬೇಕು ರೀ √2 ಅನ್ನು ಮಲ್ಟಿಪಲ್ ಮಾಡ್ಕೋಬೇಕು. ನಿಜಕ್ಲೆ ಓಕೆ. ಸೊ ಇದು ಕ್ವಶನ್ಸನ್ನು ಆಗಲೇ ಸಾಲ್ವ್ ಮಾಡಿದ್ವಿ ನೋಡ್ರಿ. ಓಕೆ, ಸೊ ಟ್ರೈ ಮಾಡ್ರಿ ಮತ್ತೆ. ಸೊ ಬಿ ಆಪ್ಷನ್ಸ್ ಬರುತ್ತೆ ರೀ. ರೈಟ್ ಅಂದರೆ ನಾವು ಕ್ವಶನ್ ನಂಬರ್ 21. The point charge Q located at the center of Q, what are the electric flux of this point charge through the face of the cube? ನೀವು ಕ್ಯೂಬನ್ನು ತೊಗೊಂಡ್ಬಿಟ್ರಿ ಅಂತ ಅನ್ಕೊಳ್ರಿ. ಹೌ ಮೆನಿ ಪೀಸಸ್ ಆರ್ ದೇರ್ ಫಾರ್ ಅ ಕ್ಯೂಬ್? ಕ್ಯೂಬ್ಗೆ ಎಷ್ಟು ಪೀಸಸ್ ಇರ್ತಾವ್ರಿ? ದೇರ್ ಆರ್ 6 ಪೀಸಸ್. ಬಾಟಮ್ ಅಪ್ ಸೈಡ್ 4 ಅಂತ ಹೇಳ್ತೀರ. ಸೆಂಟರ್ದಲ್ಲಿ ನೀವು ಏನಾದರೂ ಚಾರ್ಜಸನ್ನು ಪ್ಲೇಸ್ ಮಾಡಿಬಿಟ್ರಿ ಅಂತ ಅನ್ಕೊಳ್ರಿ. ಇದಕ್ಕೆ ಯಾವ ಚಾರ್ಜಸನ್ನು ಪ್ಲೇಸ್ ಮಾಡ್ತೀರಾ? ಕ್ಯೂ ಚಾರ್ಜಸನ್ನು ಪ್ಲೇಸ್ ಮಾಡಿದ್ರಿ ಅಂತ ಅನ್ಕೊಳ್ರಿ. ನಾನು ಪ್ರತಿಯೊಂದು ಸರ್ಫೇಸಿಂದ ಬರ್ತಕ್ಕಂಥ ಎಲೆಕ್ಟ್ರಿಕ್ ಫ್ಲಕ್ಸು 1/6 ಟೈಮ್ಸ್ ಕ್ಯೂ ಬೈ ಎಪ್ಸಿಲಾನ್ ನಾಟ್ಗೆ ಹೆಂಗಿರುತ್ತೆ ರೀ ಈಕ್ವಲ್ ಇರುತ್ತೆ. ಯಾವಾಗ ಇದು ಚಾರ್ಜಸನ್ನು ಎಟ್ ಸೆಂಟರ್ದಲ್ಲಿ ಪ್ಲೇಸ್ ಮಾಡಿದಾಗ, ಯಾಕಂದರೆ 8 ಸರ್ಫೇಸ್ ಇರ್ತಾವೆ ರೀ, 6 ಸರ್ಫೇಸಸ್ ಇದೆ. ಅದೇ ಏನಾದರೂ ಎಜ್ಜಲ್ಲಿ ಅಂದರೆ ವರ್ಟೈಸಸ್ದಲ್ಲಿ ಏನಾದ್ರು ಪ್ಲೇಸ್ ಮಾಡಿದ್ರು ಅಂತ ಅನ್ಕೊಳ್ರಿ,
ಸೊ ಅವಾಗ ಎಷ್ಟು ಬರುತ್ತೆ ಇದು? ನಾವು ದಟ್ ಈಸ್ ಈಕ್ವಲ್ ಟು 1/8 ಟೈಮ್ಸ್ ಕ್ಯೂ ಬೈ ಎಪ್ಸಿಲಾನ್ ನಾಟ್. ಇದನ್ನು ಲಾಸ್ಟ್ ನಾವು ಒಂದು ಕ್ವಶನ್ಸನ್ನು ಡಿಸ್ಕಷನ್ಸ್ ಮಾಡುವಾಗ ಕೂಡ ಡಿಸ್ಕಷನ್ಸ್ ಮಾಡಿದ್ವು. ಅಂದರೆ ಏನು ಬರ್ತಿರಲಿ 1/6 ಆಪ್ಷನ್ಸ್ ಪಿ ಅನ್ನು ತೊಗೊಂಡ್ಬಿಡ್ತೀರ. ಸೊ ವಾಟ್ ಇಸ್ ದ ಸಿಮೆಟ್ರಿ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಅನ್ ಎಲೆಕ್ಟ್ರಿಕ್ ಡೈಪೋಲ್? ಯಾವ್ದು ಬರ್ತೀರಿ ಇಲ್ಲಿ? ಸೊ ನಾವು ದಟ್ ಈಸ್ ಸೊ ಸ್ಪೆರಿಕಲ್ ಸಿಮೆಟ್ರಿ ಬರುತ್ತೆ ನೋಡ್ರಿ. ರೈಟ್ ಒಂದೇ. ಓಕೆ, ನಾವು ಎಷ್ಟನೇ ಕ್ವಶನ್ಸ್ ನೋಡಿದ್ದು? 22 ಕ್ವಶನ್ಸ್. ಓಕೆ, ಸೊ 23 ಕ್ವಶನ್ಸನ್ನು ಅಬ್ಸರ್ವ್ ಮಾಡ್ಕೊಡ್ರಿ. ಓಕೆ, ಸೊ ಇಲ್ಲಿ ಏನದ ನೋಡ್ರಿ, ಎಲೆಕ್ಟ್ರಿಕ್ ಫ್ಲಕ್ಸ್ನ ಕೇಳಿದಾನ. ಸೊ ಡಿಫ್ರೆಂಟ್ ಸರ್ಫೇಸಲ್ಲಿ ಇಲ್ಲಿ ಕೂಡ ಏನದ ಇಲ್ಲಿ ಪ್ಲಸ್ ಕ್ಯೂ ಅದ. ಓಕೆ, ಸೊ ಸೆಕೆಂಡ್ ಸರ್ಫೇಸನ್ನು ಅಬ್ಸರ್ವ್ ಮಾಡ್ಕೊಡ್ರಿ. ಎಷ್ಟೆಷ್ಟು ಚಾರ್ಜಸ್ ಅದ ಇಲ್ಲಿ? ಸೇಮ್. ಇಲ್ಲಿ ಕೂಡ ಏನದ ರೀ ಪ್ಲಸ್ ಕ್ಯೂ, ಇಲ್ಲಿ ಕೂಡ ಏನದ ರೀ ಪ್ಲಸ್ ಕ್ಯೂ, ಇಲ್ಲಿ ಕೂಡ ಏನದ ರೀ ಪ್ಲಸ್ ಕ್ಯೂ. ದೇರ್ಫೋರ್ ಮ್ಯಾಗ್ನಿಟ್ಯೂಡ್ ಆಫ್ ದ ಚಾರ್ಜಸ್ ಸೇಮ್ ಇತ್ತು ಅಂತ ಅನ್ಕೊಡ್ರಿ, ಫ್ಲಕ್ಸ್ ಕೂಡ ಹೆಂಗಿರುತ್ತೆ ರೀ? ಸೇಮ್ ಇರುತ್ತೆ. ಅದರ ಆಪ್ಷನ್ಸ್ ಯಾವ್ದು ಬರ್ಬೋದು ನೋಡ್ರಿ ಇಲ್ಲಿ? ಬಿ is the same for all the figures. Okay, right. So ಎಷ್ಟನೇ ಕ್ವಶನ್ಸ್ ಇದು? 23. now it is on 24 questions. ಸೊ ಒಂದೊಂದು ಚಾಪ್ಟರ್ಸ್ ಮೇಲ್ಗಡೆ ಒಂದು 45 ಕ್ವಶನ್ಸನ್ನು ಡಿಫ್ರೆಂಟ್ ವೆರೈಟಿ ಆಫ್ ಕ್ವಶನ್ಸನ್ನು ಏನು ಮಾಡೋಣ ರೀ, ಡಿಸ್ಕಷನ್ಸ್ ಮಾಡೋಣ. ಎಲೆಕ್ಟ್ರಿಕ್ ಫೀಲ್ಡ್ ಆಟ್ ಪಾಯಿಂಟ್ 10 ಸೆಂಟಿಮೀಟರ್ 10 ಅದ ರೀ, 10,10 on a xy plane is measured to have a magnitude 1 into 10 to the power minus 3. ಎಲೆಕ್ಟ್ರಿಕ್ ಫೀಲ್ಡನ್ನು ಕೊಟ್ಟಿದ್ದ ನೋಡ್ರಿ ಅವನು. ಇದು ನಾನು E1 ಅಂತ ತೊಗೊಳ್ತೀನಿ. ಎಷ್ಟಾದ್ರೆ ಇದು 1 into 10 to the power minus 3 ವೋಲ್ಟ್ ಮೀಟರ್. ಎಲ್ರಿ ಇದು 10,10 ಸೆಂಟಿಮೀಟರ್ ಕೊಟ್ಟನ್ರಿ ಅವನು. ಕರೆಕ್ಟ್ ರೀ? ಓಕೆ, ಸೊ ಅದೇ ಎಲೆಕ್ಟ್ರಿಕ್ ಫೀಲ್ಡು ಎಷ್ಟಿರುತ್ತೆ ಎಲ್ರಿ? ಸೊ 20 ಸೆಂಟಿಮೀಟರ್ ಪಾಯಿಂಟಲ್ಲಿ. ಓಕೆ, ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ವಾಟ್ ವಿಲ್ ಬಿ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್ ಎಟ್ ಅ ಪಾಯಿಂಟ್ 20 ಸೆಂಟಿಮೀಟರ್ ಅಲಾಂಗ್ ದಿ ಎಕ್ಸ್, 20 ಸೆಂಟಿಮೀಟರ್ ಅಲಾಂಗ್ ದಿ ವೈ. ಸೊ ಡೈಪೋಲ್ ಈಸ್ ಲೊಕೇಟೆಡ್ ಎಟ್ origin in a some orientations there. Some orientations ಅಂದ್ರೆ ನಿಮ್ಗೊಂದು ಫಾರ್ಮುಲಾಸನ್ನು ಬರ್ಸಿತ್ತು ನೋಡ್ರಿ. ಏನು ತೊಗೊಳ್ತೀರಿ ಇಲ್ಲಿ? ಎಲೆಕ್ಟ್ರಿಕ್ ಫೀಲ್ಡ್ ಆನ್ ಅ ಜನರಲ್ ಪಾಯಿಂಟ್ ದಟ್ KP ಬಾರ್ R³ ಅಂಡರ್ ರೂಟ್ ಆಫ್ 3 cos ಸ್ಕ್ವೇರ್ ಥೀಟಾ ಪ್ಲಸ್ 1 ಅಂತ ಹೇಳ್ತಾರೆ. ಇಲ್ಲಿ ಆ್ಯಂಗಲ್ ಏನು ಕೊಟ್ಟಿಲ್ಲ ನೋಡ್ರಿ ಅವನು, ಸಮ್ ಓರಿಯಂಟೇಷನ್ಸ್ ಅಂತ ಮಾತ್ರ ಹೇಳಿದಾನೆ. ಬಟ್ ಪೊಸಿಷನ್ಸನ್ನು ಕೊಟ್ಟಾನ ನೋಡ್ರಿ. ಇದಕ್ಕೆ ಅಂದ್ರೆ ಏನು ಬರ್ತಾರೆ ಇಲ್ಲಿ? ದಟ್ E is inversely proportional to the R³. ಕರೆಕ್ಟ್ ರೀ? ಅಂದ್ರೆ ಏನು ತೊಗೊಳ್ತಾರೆ ಇಲ್ಲಿ? E1 ಇನ್ ಡೈರೆಕ್ಟ್ ಅಂದರೆ 1/2 R1³ ಆ್ಯಂಡ್ E2 ಸೊ ಏನು ತೊಗೊಳ್ತಾರೆ ಇಲ್ಲಿ? 1/2 R2³. ಕರೆಕ್ಟ್ ರೀ? ರೇಷಿಯೋಸನ್ನು ತೊಗೊಂಡ್ಬಿಡ್ರಿ, ಏನು ಬರುತ್ತೆ ನೋಡ್ರಿ ಇಲ್ಲಿ? ಸೊ E1 E2ನ ಪಾಯಿಂಟ್ ಔಟ್ ಮಾಡ್ಕೋಬೇಕಲ್ಲ, ಹಂಗಾರೆ ಏನು ತೊಗೊಳ್ತೀರ ಇಲ್ಲಿ? E2 ಬೈ ಏನು ತೊಗೊಳ್ತೀರ? E1 ತೊಗೊಂಡ್ಬಿಡ್ತೀರ. ಇಟ್ ಕಮ್ಸ್ E2 ಅದ ರೀ. ನಾವು ಇಟ್ ಕಮ್ಸ್ R1³ ಡಿವಿಸಿಬಲ್ ಬೈ ಏನು ಬರುತ್ತೆ ಇಲ್ಲಿ? R2³. ಓಕೆ, E1 ಕೊಟ್ಟಿದ್ದಾನೆ ರೀ, E2ನ ಪಾಯಿಂಟ್ ಔಟ್ ಮಾಡ್ಕೋಬೇಕು. ಇದನ್ನು ನಾನು R1 ಅಂತ ತೊಗೊಂಡೆ ಅಂತ ಅನ್ಕೊಡ್ರಿ. ನಾವು ಇದನ್ನು R1 ದೇ, ಇದನ್ನ ಅದ ರೀ R2 ಅಂತ ತೊಗೊಂಡೆ ಅಂತ ಅನ್ಕೊಡ್ರಿ. ಇದ್ರ ಅಬ್ಸರ್ವ್ ಮಾಡ್ಕೊಡ್ರಿ, 10 ಸೆಂಟಿಮೀಟರ್ ಅದ ರೀ, ಇದು 20 ಸೆಂಟಿಮೀಟರ್ ಅದ. ಕ್ಯಾನ್ ಐ ರೈಟ್ ದಟ್ R1 2 times R1 is equal to ಏನು ಬರ್ತಾರೆ ಇಲ್ಲಿ? R2. ಬರಿಬೋದಾ ಈ ರೀತಿ? ಓಕೆ, ಬರೀ ಏನು ಬರ್ತದೆ ನೋಡ್ರಿ ಇಲ್ಲಿ? ಇಟ್ ಕಮ್ಸ್ E2 by E1 is equal to R1³ ಅನ್ನು ಹಾಗೆ ಬರ್ಕೊಳ್ತೀರ. R2 ಬದಲು ಏನು ಬರ್ಕೊಳ್ತೀರ? 2 times R1³ ಅಂದರೆ R1³ ಡಿವಿಸಿಬಲ್ ಬೈ 2³ ಎಷ್ಟು ಬರುತ್ತೆ ರೀ? 8 ಇಂಟು R1³.
ಎರಡು ಏನಕ್ಕವ್ರಿ ಇಲ್ಲಿ ಕ್ಯಾನ್ಸಲ್, ಅಂದರೆ 1/8 ಬರುತ್ತೆ. 1/8. ನಾವು E2 ಈಸ್ ಈಕ್ವಲ್ ಟು ಏನಾಗುತ್ತೆ ನೋಡ್ರಿ, ದಟ್ E2 ಈಸ್ ಈಕ್ವಲ್ ಟು E1 ಎಷ್ಟದ್ರಿ 1 ಡಿವಿಸಿಬಲ್ ಬೈ, ಸೊ 10⁻³ ಅದ ನೋಡ್ರಿ. 1/8 ಇಂಟು 10⁻³. ಸೊ 1/8 ಎಷ್ಟು ಬರುತ್ತೆ ನಿಮ್ಗೆ ಇಲ್ಲಿ? ನಾವು 0.125 ಇಂಟು 10⁻³ ಕರೆಕ್ಟ್ ಅದ ರೀ, ವೋಲ್ಟ್ ಮೀಟರ್. ಓಕೆ, ಸೊ ಅಂದರೆ ಇದನ್ನು ಕನ್ವರ್ಟ್ ಮಾಡ್ಕೊಡ್ರಿ. ಇವಾಗ ಈ ವ್ಯಾಲ್ಯೂಸನ್ನು ಕನ್ವರ್ಟ್ ಮಾಡಿಕೊಂಡ್ರೆ ಎಷ್ಟು ಬರುತ್ತೆ ರೀ ಇಲ್ಲಿ? ಸೊ 1.25 ಇಂಟು 10⁻⁴ ಬರುತ್ತೆ. ಓಕೆ, ರೈಟ್ ಅಂದ್ರೆ ಎಷ್ಟು ಕ್ವಶನ್ಸ್ ಇದು? 24. ನೆಕ್ಸ್ಟ್ ಕ್ವಶನ್ಸ್ ಬರೀ. ಇವಾಗ ಯಾವ ಕ್ವಶನ್ಸ್ ರೀ ಇದು? 25 ಕ್ವಶನ್ಸ್ಗೆ ಬರೀ. ಸೊ ಏನೇನು ಕೊಟ್ಟ ನೋಡ್ರಿ ಇಲ್ಲಿ. ಸೊ ಎಲೆಕ್ಟ್ರಾನ್ ಅಪ್ ಮಾಸ್ me ಇನಿಷಿಯಲಿ ಅಟ್ ಅ ರೆಸ್ಟ್, ಅಂದರೆ ಅದರ ಇನಿಷಿಯಲ್ ವೆಲಾಸಿಟಿ ಏನದ ರೀ 0 ಅದ. ಸೊ ಮೂವ್ಸ್ ಟು ಸರ್ಟೇನ್ ಡಿಸ್ಟನ್ಸ್ ಇನ್ ಅ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಟೈಮ್ ಕೊಟ್ಟ ನೋಡ್ರಿ, ಟೈಮ್ ಏನು ಕೊಟ್ಟನ್ರಿ ಇಲ್ಲ, ಅವನು T1 ವ್ಯಾಲ್ಯೂಸನ್ನು ಕೊಟ್ಟಿದ್ದಾನೆ. ಓಕೆ, ಸೊ ಪ್ರೋಟಾನ್ ನೋಡ್ರಿ ಏನದ್ರಿ, ಪ್ರೋಟಾನ್ಸ್ ಇಲ್ಲಿ MP ಅದ ರೀ, ಅದು ಕೂಡ ರೆಸ್ಟ್ ಅದ, ಅಂದರೆ ಇನಿಷಿಯಲ್ ವೆಲಾಸಿಟಿ ಏನದ ರೀ ರೆಸ್ಟ್ ಒಳಗಡೆ ಅದ. ಓಕೆ, ಸೊ ಅದು ಟೈಮಿಂಗನ್ನು ಎಷ್ಟು ತೊಗೊಂಡದ್ರಿ ಇಲ್ಲಿ? T2 ವ್ಯಾಲ್ಯೂಸನ್ನು ತೊಗೊಂಡದ. ಅದು ಟೈಮಿಂಗ್ ಏನು ತೊಗೊಂಡ್ರೆ ಇಲ್ಲಿ? T2 ವ್ಯಾಲ್ಯೂಸನ್ನು ತೊಗೊಂಡದ. ಡಿಸ್ಟನ್ಸ್ ಇನ್ ಯೂನಿಫಾರ್ಮ್ ಫೀಲ್ಡ್, ರೇಷಿಯೋ ಆಫ್ T2 ಆ್ಯಂಡ್ T1 ಅನ್ನು ಕೇಳಿದಾನೆ. ಸೊ ಯಾವ ಫಾರ್ಮುಲಾ ಯೂಸ್ ಮಾಡ್ತೀವಿ ಅಲ್ಲಿ? S ಈಸ್ ಈಕ್ವಲ್ ಟು UT ಪ್ಲಸ್ ಏನು ಮಾಡ್ಕೊಳ್ತೀರಿ ಅಲ್ಲಿ? ½ AT². ಓಕೆ, ನೀವು ಈ ವ್ಯಾಲ್ಯೂಸನ್ನು ಆ್ಯಡ್ ಮಾಡ್ಕೊತ ಹೋಗ್ರಿ. ಇವಾಗ ನಾನು S ಈಸ್ ಈಕ್ವಲ್ ಟು U ಅಂದರೆ ಏನು ತೊಗೊಳ್ತೀರಿ ಇಲ್ಲಿ? ಫಸ್ಟು ಟರ್ಮ್ಸು 0 ಅದ ನೋಡ್ರಿ. ಓಕೆ, ಸೊ ಹಂಗೆ 0 ತೊಗೊಂಬಿಟ್ರೆ ಏನಾಗತ್ತೆ ರೀ ಇದು? ಸೊ 1/2 AT1². ಎ ಅಂದರೆ ಏನು ತೊಗೊಳ್ತೀರಿ ಇಲ್ಲಿ? ಎಲೆಕ್ಟ್ರಾನ್, ಎಕ್ಸಲರೇಷನ್ಸ್ ಆಫ್ ಎಲೆಕ್ಟ್ರಾನ್ಸ್. ನಾವು ದಟ್ T1 ಈಸ್ ಈಕ್ವಲ್ ಟು ಏನಾಗುತ್ತೆ ನೋಡ್ರಿ, 2 ಇಂಟು S ಮಲ್ಟಿಪಲ್ ಡಿವಿಸಿಬಲ್ ಬೈ ಎಕ್ಸಲರೇಷನ್ಸ್ ಆಫ್ ಎಲೆಕ್ಟ್ರಾನ್ಸ್. ಏನಾಗುತ್ತೆ ಇಲ್ಲಿ? √ ಆಗುತ್ತೆ. ಕರೆಕ್ಟ್. ನಾವು ವಾಟ್ ಮೇ ಬಿ ದ T2 ರಿಮೇನ್ಸ್ ಸೇಮ್, √ ಆಫ್ 2S ಡಿವಿಸಿಬಲ್ ಬೈ ಎಕ್ಸಲರೇಷನ್ಸ್ ಆಫ್ ಪ್ರೋಟಾನ್. ಇಲ್ಲೊಂದು ಫಾರ್ಮುಲಾ ಅದ ನೋಡ್ರಿ, ದಟ್ F ಈಸ್ ಈಕ್ವಲ್ ಟು ಮಾಸ್ ಆಫ್ ಎಕ್ಸಲರೇಷನ್ಸ್, ಸಾರಿ ಮಾಸ್ ಆಫ್ ಎಲೆಕ್ಟ್ರಾನ್ಸ್, ಎಕ್ಸಲರೇಷನ್ಸ್ ಆಫ್ ಎಲೆಕ್ಟ್ರಾನ್ಸ್. ಸೊ ಹಂಗಾರೆ ನಾವು ಇಲ್ಲೇನು ತೊಗೊಳ್ತೇವೆ ಇಲ್ಲಿ? ನಾವು ಓಕೆ ದನ್ F ಈಸ್ ಈಕ್ವಲ್ ಟು ಮಾಸ್ ಆಫ್ ಪ್ರೋಟಾನ್, ಎಕ್ಸಲರೇಷನ್ಸ್ ಆಫ್ ಪ್ರೋಟಾನ್. ಇಲ್ಲಿ ಎಕ್ಸಲರೇಷನ್ಸ್ ಆಫ್ ಎಲೆಕ್ಟ್ರಾನ್ಸು, ಎಕ್ಸಲರೇಷನ್ಸ್ ಆಫ್ ಪ್ರೋಟಾನ್ಸಲ್ಲಿ ನೀವು ಈ ವ್ಯಾಲ್ಯೂಸನ್ನು ಆ್ಯಡ್ ಮಾಡ್ಕೊಂಡ್ಬಿಟ್ರಿ ಅಂತ ಅಂದ್ಕೊಳ್ರಿ. ಸೊ ಏನು ಬರ್ತೀವಿ ನಿಮಗೆ ಇಲ್ಲಿ? ದಟ್ √ ಆಫ್ 2S ಆಸ್ ಇಟ್ ಈಸ್ ಅದ ರೀ. ನಾವು ಡಿವಿಸಿಬಲ್ ಬೈ ಎಕ್ಸಲರೇಷನ್ಸ್ ಆಫ್ ಎಲೆಕ್ಟ್ರಾನ್ಸ್ ಏನು ಬರುತ್ತೆ ರೀ? F/me. F ಡಿವಿಸಿಬಲ್ ಬೈ me ಅಂತ ಹೇಳ್ತಾರೆ. ನಾವು ದಟ್ T2 ಈಸ್ ಈಕ್ವಲ್ ಟು, ಸೊ √ ಆಫ್ 2S divisible by F into MP. Now that T1 by ಏನು ಕೇಳ್ರಿ? T2 ಕೇಳ್ರಿ. T2 by T1ಗಳ ರೇಷಿಯೋದನ್ನು ತೊಗೊಂಡ್ಬಿಟ್ರಿ ಅಂತ ಅಂದ್ಕೊಡ್ರಿ. ಸೊ ಏನಾಗುತ್ತೆ ಇಲ್ಲಿ ನಿಮ್ಗೆ ಇಲ್ಲಿ? ಸೊ ದಟ್ √ ಏನೇನು ಬರುತ್ತೆ ಇಲ್ಲಿ? MP ಡಿವಿಸಿಬಲ್ ಬೈ ಏನು ಬರುತ್ತೆ ಇಲ್ಲಿ? ME. ಕರೆಕ್ಟ್ರಿ. ಸೊ ಪವರ್ ರೂಟ್ ಒಳಗದ ಅಂತ ಅಂದ್ಕೊಡ್ರಿ, ಏನಂತ ಬರ್ಕೊಳ್ತೀವಿ ಇಲ್ಲಿ? ಸೊ ನಾವು ದಟ್ T2 by T1 ಈಸ್ ಈಕ್ವಲ್ ಟು MP divisible by ME to the power
ಏನು ತಗೋತಿರಲಿ, ಟು ದ ಪವರ್ 1/2. ಯಾವುದ್ರಲ್ಲಿ ಆನ್ಸರ್ಸು? ಆನ್ಸರ್ ಡಿ. ಓಕೆ, ಹಾಂ, ಇದು 25ನೇ ಕ್ವಶನ್ಸ್. ಸೊ ಹಾಗಾದ್ರೆ 26 ಅಬ್ಸರ್ವ್ ಮಾಡ್ಕೊಳ್ರಿ. 26. 3 charge particles in a uniform electrostatic field as shown in the figure. Which particle has highest charge mass ratio? Okay. ಸೊ ಯಾವುದಕ್ಕೆ ಚಾರ್ಜ್ ಮಾಸ್ಗಳ ರೇಷಿಯೋ ಜಾಸ್ತಿ ಐತಿ ಅಂತ ಕೇಳಿದೆ ನೋಡ್ರಿ. ಓಕೆ, ನಾನು ಹಂಗೆ ಹೇಳ್ತೀನಿ ನೋಡ್ರಿ, ಚಾರ್ಜ್ ಮಾಸ್ ರೇಷಿಯೋದನ್ನು ತೊಗೊಂಬಿಡ್ರಿ. ಫಾರ್ ಎಕ್ಸಾಂಪಲ್ ಪ್ರೋಟಾನ್ ತೊಗೊಂಬಿಡ್ರಿ. ಪ್ರೋಟಾನ್ಗಳ ಚಾರ್ಜು ಸೊ ಏನು ತೊಗೊಳ್ತೀವಿ ಅಲ್ಲಿ? ಸೊ 1.672 into 10 to the power of minus, sorry, ಇದು ಪಾಸಿಟಿವ್ ಚಾರ್ಜ್ ಇರುತ್ತಲ್ಲ, ಸೊ ಎಷ್ಟು ಹೋಗ್ತಾ ಇಲ್ಲಿ? ಸೊ 1.6 into ಸೊ 10 to the power of minus 90. ಸೊ ಡಿವಿಸಿಬಲ್ ಬೈ ಇದರ ಮಾಸನ್ನು ಏನು ತೊಗೊಳ್ತೀವಿ ಇಲ್ಲಿ? ಸೊ 1.672 into 10 to the power of minus 27. ರೈಟ್ ರೀ? ಸೊ ನಾನು ಇದನ್ನು ಡೈರೆಕ್ಟ್ ಹಂಗೆ ಕ್ಯಾನ್ಸಲ್ ಮಾಡ್ತೀನಿ. ಯಾವ್ದು ಜಾಸ್ತಿ ಇರುತ್ತೆ ಯಾವ್ದು ಕಡಿಮೆ ಇರುತ್ತೆ ಅನ್ನೋದು ತೋರಿಸೋದಕ್ಕೆ. ಪ್ರೋಟಾನ್ದು -19 ಅದ ರೀ, -27 ಮೇಲ್ಗಡೆ ಹೋದರೆ +27 ಅಂದರೆ ಎಷ್ಟು ಬರುತ್ತೆ ಇದು? 10 to the power of, now it comes around, ಸೊ 1 and 7 8 ಬರುತ್ತೆ. ಇದು ರೇಷಿಯೋ. ಚಾರ್ಜ್ ಅಂತ ಹೋದ್ರೆ ಕೂಲಮ್ ಪರ್ kg. ಓಕೆ, ಅದೇ ಎಲೆಕ್ಟ್ರಾನ್ಸ್ ತೊಗೊಳ್ರಿ. ಎಲೆಕ್ಟ್ರಾನ್ಸ್ ಎಷ್ಟು ಬರುತ್ತೆ ನೋಡ್ರಿ. ಚಾರ್ಜ್ ಎಷ್ಟಿರುತ್ತೆ ರೀ? ಅಗೇನ್ ಸೇಮ್ ಇರುತ್ತೆ. 1.6 into 10 to the power of minus 19 ಕೂಲಂಬ್ ಅದ ರೀ. ಪಾಸಿಟಿವ್ ಪ್ರೋಟಾನ್ಗೆ ಎಷ್ಟಿರುತ್ತೆ, ಎಲೆಕ್ಟ್ರಾನ್ಗೆ ಅಷ್ಟೇ ಇರುತ್ತೆ. ಇದರ ಮಾಸನ್ನು ತೊಗೊಂಬಿಟ್ಟು ಅನ್ಕೊಳ್ಳೋಣ, ಇಟ್ ಕಮ್ಸ್ ಅರೌಂಡ್ 9.1 into 10 to the power of minus 31 ಅಂತ ಹೇಳ್ತೀರ. ನಾನು ಈ ಡಿಜಿಟನ್ನು ನೆಗ್ಲೆಕ್ಟ್ ಮಾಡಿದೆ ಅಂತ ಅನ್ಕೊಳ್ರಿ. ನೆಗ್ಲೆಕ್ಟಿಂಗ್ ದ -19 ಅದ ರೀ, +31 ಅದ. -31 ಮೇಲ್ಗಡೆ ಹೋದರೆ +31 ಅಂದರೆ ಎಷ್ಟು ಬರುತ್ತೆ ರೀ ಇದು? 10 to the power of 12 ಕೂಲಮ್ ಪರ್ ಏನು ತೊಗೊಳ್ತಾರೆ ಇಲ್ಲಿ? kg ಅಂತ ತೊಗೊಂಡ್ಬಿಡ್ತಾರೆ. ಇಲ್ಲಿ ಎಷ್ಟು ಬಂದ್ರಿ ಪ್ರೋಟಾನ್ದ? 10 to the power of 8. ಎಲೆಕ್ಟ್ರಾನ್ದು ಎಷ್ಟು ಬರೋದ್ರಿ? 10 to the power of 12. ಅಂದರೆ ಎಲೆಕ್ಟ್ರಾನ್ದು ಮಾಸ್ ಚಾರ್ಜ್ ಮಾಸ್ ರೇಷಿಯೋ ಹೆಂಗದ ರೀ? ಜಾಸ್ತಿ ಅದ. ಹಾಗಾದ್ರೆ ಇಲ್ಲಿ ಯಾವ್ದು ಅದ ರೀ ಎಲೆಕ್ಟ್ರಾನ್ಸ್? ರೈಟ್ ಅಂದ್ರೆ ಎಲೆಕ್ಟ್ರಾನ್ಸ್ ಯಾವುದದ ನೋಡ್ಕೊಡ್ರಿ ಇಲ್ಲಿ. ವಿಚ್ ಪಾರ್ಟಿಕಲ್ ಹ್ಯಾಸ್ ಹೈಯೆಸ್ಟ್ ಚಾರ್ಜ್ ಟು ಮಾಸ್ ರೇಷಿಯೋ ಅಂತ ಕೇಳಿದ ನಾವು. ಓಕೆ, ಸೊ ಇಲ್ಲಿ ಪಾಸಿಟಿವ್ ಅದ ನೋಡ್ರಿ, ಇದೆಲ್ಲ ಪಾಸಿಟಿವ್ ಅದ ರೀ. ಓಕೆ, ಎ ಮತ್ತು ಬಿ, ರಿಮೆಂಬರ್ ಎ ಮತ್ತು ಬಿ ದೀಸ್ ಆರ್ ಎಲೆಕ್ಟ್ರಾನ್ಸ್. ಯಾಕ್ರಿ ಇವು ಎಲೆಕ್ಟ್ರಾನ್ಸು? ಬಿಕಾಸ್ ನೆಗೆಟಿವ್ ಚಾರ್ಜ್ ಅಂತ ಹೇಳ್ತೀರ ಎ ಮತ್ತು ಬಿಗೆ. ಇದು ಪಾಸಿಟಿವ್ ಅದ ಅಂತ ಅಂದ್ಕೊಳ್ರಿ. ಸೊ ಪಾಸಿಟಿವ್ದಿಂದ ಪಾಸಿಟಿವ್ ಕಡೆಗೇನೆ ಇವು ನೋಡ್ರಿ ಹೆಂಗದ್ರಿ ಬೆಂಡ್ ಆಗ್ಯಾವ್ರಿ ಟುವರ್ಡ್ಸ್ ಪಾಸಿಟಿವ್ ಚಾರ್ಜ್ ಬೆಂಡ್ ಆಗ್ಯಾವಲ್ಲ. ಅಂದರೆ ಪಾಸಿಟಿವ್ ಮತ್ತು ಪಾಸಿಟಿವ್ ಕೆನಾಟ್ ಬಿ ಅಟ್ರಾಕ್ಟಿವ್. ಪಾಸಿಟಿವ್ ಯಾವುದನ್ನು ಅಟ್ರಾಕ್ಟ್ ಮಾಡುತ್ತೀರಿ? ನೆಗೆಟಿವ್ ಚಾರ್ಜನ್ನು ಅಟ್ರಾಕ್ಟ್ ಮಾಡುತ್ತೆ. ಯಾವುದನ್ನು ರಿಪೆಲ್ ಮಾಡುತ್ತೀರಿ? ಪಾಸಿಟಿವ್. ಇಲ್ಲಿ ನೆಗೆಟಿವ್ ಅದ ನೋಡ್ರಿ, ಈ ನೆಗೆಟಿವ್ ಪಾಸಿಟಿವನ್ನ ಅಟ್ರಾಕ್ಟ್ ಮಾಡಿದೆ. ಅಂದರೆ ಏನು ತೋದ್ರಿ ಇಲ್ಲಿ? ಎ ಮತ್ತು ಬಿ, ರಿಮೆಂಬರ್ ಎ ಮತ್ತು ಬಿ ಎಲೆಕ್ಟ್ರಾನ್ಸ್ ಆಗಿರೋದ್ರಿಂದ ಪಾಸಿಟಿವ್ ಚಾರ್ಜಸ್ ಕಡೆ ಏನದ್ರಿ? ಅಟ್ರಾಕ್ಟಿವ್ ಅದ. ಹಾಗಾದ್ರೆ ಎಲೆಕ್ಟ್ರಾನ್ಸ್ಗೆ ಸೊ ಮಾಸ್ ಮತ್ತು ಚಾರ್ಜ್ ಟು ಮಾಸ್ ರೇಷಿಯೋ ಹೆಂಗದ ರೀ? ಜಾಸ್ತಿ ಇರೋದ್ರಿಂದ ಎ ಮತ್ತು ಬಿ ಹೆಂಗದ ರೀ? ಸೊ ದೀಸ್ ಆರ್ ದ ಆನ್ಸರ್ಸ್ ದೇ. ಓಕೆ, ಸೊ ಇಲ್ಲಿ ನೋಡ್ಕೊಡ್ರಿ ಏನದ ಅನ್ಕೋಣ. ಸೊ ಅಂಡರ್ ದ ಆಕ್ಷನ್ ಆಫ್ ಗಿವನ್ ಕೊಲಂಬಿಕ್ ಫೋರ್ಸ್, ಎಷ್ಟನೇ ಕ್ವಶನ್ಸ್ ಇದು? 26, 27. ಓಕೆ, ಎಕ್ಸಲರೇಷನ್ಸ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟು ಕೊಟ್ಟನ್ರಿ ಅವ್ನು? ಎಕ್ಸಲರೇಷನ್ಸ್ ಆಫ್ ಎಲೆಕ್ಟ್ರಾನ್ಸ್ ಬರ್ಕೊಂಡ್ಬರ್ತೀನಿ ರೀ. ಎಕ್ಸಲರೇಷನ್ಸ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟದ? ಎಕ್ಸಲರೇಷನ್ಸ್ ಆಫ್ ಎಲೆಕ್ಟ್ರಾನ್ಸು 2.5 into 10 to the power of ಏನದ ಇಲ್ಲಿ? 22.
meter per second square. So magnitude of accelerations of protons ಏನು ಮಾಡ್ಕೋಬೇಕ್ರಿ ಫೈಂಡ್ ಔಟ್ ಮಾಡ್ಕೋಬೇಕು ಎಷ್ಟದ ಅಂತ ಓಕೆ ಅಂದ್ರೆ ಇಲ್ಲಿ ಸೊ ಮ್ಯಾಗ್ನಿಟ್ಯೂಡ್ ಆಫ್ ಫೋರ್ಸ್ ಸೇಮ್ ಅದ ನೋಡ್ರಿ ರೈಟ್ ಅಂದ್ರೆ ಫೋರ್ಸ್ ಸೇಮ್ ಇತ್ತು ಅನ್ಕೊಂಡು ಏನು ತಗೋತ್ರ ಮಾಸ್ ಆಫ್ ಎಲೆಕ್ಟ್ರಾನ್ಸ್ accelerations of electrons is must be equal to mass of protons accelerations of protons. So accelerations of protons ನೀವು ಫೈಂಡ್ ಔಟ್ ಮಾಡಬೇಕು ಅಂತ ಅನ್ಕೊಡ್ರಿ ಸೊ mass of electrons accelerations of electrons divisible by so mass of protons. Simple. What are mass of electrons there? 9.1 into so 10 to the power of minus 31 kg into acceleration system 2.5 into so 10 to the power of 22 divisible by mass of protons 1.67 2 into 10 to the power of minus 27 ಹಂಗಂದ್ರೆ so now it comes on a 2.5 adare 1.6 ada written there so ಅಂದ್ರೆ ಆನ್ಸರ್ ಏನು ತಗೊಳ್ತೀರಾ ಇಲ್ಲಿ that 2.5 into 9 ತಗೊಂಡ್ಬಿಡ್ರಿ ಎಷ್ಟು ಬರುತ್ತೆ ರೀ now it comes ಅಲ್ಲಿ 18 into 22 22.5 exactly ಇದೇನಾದ್ರಿ 1.6 ನೋಡ್ರಿ now divisible by 1.6 ಕರೆಕ್ಟ್ ಸೊ ನಾನು ಇದನ್ನು 16 ಮಾಡ್ಕೊಂಡ್ಬಿಟ್ಟೆ ಅಂತ ಅನ್ಕೊಳ್ರಿ ಕರೆಕ್ಟ್ ಸೊ ಇದನ್ನು 16 ಮಾಡ್ಕೊಂಡ್ರೆ ಸೊ ಇದೇನಾಗುತ್ತೆ ರೀ ಇದು 22/7 22.5 divisible by 16 ಇಂಟು ಈ ಡಿಜಿಟ್ ಈ ಕಡೆ ಹೋತ್ರಿ మరి ಈ ಕಡೆ ಹೋಯ್ತು ಅಂತ ಅನ್ಕೊಳ್ರಿ ಏನಾಗುತ್ತೆ ನೋಡ್ರಿ ಇದು 10 to the power of minus 28 ಆಗುತ್ತೆ ಕರೆಕ್ಟ್ ನೋ minus 28 ಮೇಲ್ಗಡೆ ಹೋದರೆ ಪ್ಲಸ್ 28 ಪ್ಲಸ್ 28 ಅಂದರೆ 40 50 ಆಗುತ್ತೆ 50 ಅಂದರೆ minus 19 10 to the power of minus 19 ಸೊ 22.5 divisible by 16 ತೊಗೊಂಬಿಟ್ರೆ ಅನ್ಕೊಂಡು ಎಷ್ಟು ಬರುತ್ತೆ ರೀ 1.6 ಬರುತ್ತೆ ಅಂದರೆ ಆನ್ಸರ್ಸ್ ಏನು ತೊಗೊಳ್ತಾರೆ ಇಲ್ಲಿ now that accelerations of proton is equal to 1.6 into 10 to the power of minus 19 so meter per second square okay 28 questions note 3 identical charges are placed at the vertices of equilateral triangle. Force experienced by any charges there. Okay, equilateral triangle dalli identical charges ಅನ್ನು ಇಟ್ಬಿಟ್ಟು ಅನ್ಕೋಣ ಮಲ್ಟಿಪಲ್ ಏನು ಬರುತ್ತೆ ಇಲ್ಲಿ √3 ಬರುತ್ತೆ ನಾನು ಲಾಸ್ಟ್ ಟೈಮ್ಸ್ ನಿಮ್ಗೊಂದು ಹಿಂಟ್ ಕೊಟ್ಟಿದ್ದೆ ನೋಡಿ 2 equal forces F1 must be F2 ಸೊ ಆ್ಯಂಗಲ್ ಏನಿತ್ತು ಇಲ್ಲಿ 90 ಡಿಗ್ರಿ ಇದ್ದಾಗ ಸೊ ಇವಾಗ ಏನು ತೊಗೊಳ್ತೀರಾ ಇಲ್ಲಿ ರಿಸಲ್ಟೆಂಟ್ ಫೋರ್ಸು ಸೊ ಏನು ಮಲ್ಟಿಪಲ್ ಇರ್ತಾರೆ ಇಲ್ಲಿ √2 ಟೈಮ್ಸ್ F1 ಇರುತ್ತೆ ಕರೆಕ್ಟ್ ರೀ ಇದನ್ನು ನಾನು ನಿಮ್ಗೆ ಆಗಳೇ ಹೇಳಿದೆ ನೋಡಿರಿ ಇದು F1 ಯಾ √2 ಟೈಮ್ಸ್ F2 ಈಕ್ವಲ್ಯಾಟ್ರಲ್ ಇದ್ದಾಗ √3 ಯಾಕಿರುತ್ತೆ ರೀ ನೋಡ್ಕೊಂಡು ಬರ್ರಿ A B and C ಇದೆ ಚಾರ್ಜಸ್ ಸೇಮ್ ಅದಾವ ರೀ Q and Q ಇವುಗಳದ್ದು ಮಧ್ಯೆ ಫೋರ್ಸ್ ಏನದ ರೀ ಇನ್ ದಿಸ್ ಒನ್ ಡೈರೆಕ್ಷನ್ಸ್ F1 ಇನ್ ದಿಸ್ ಡೈರೆಕ್ಷನ್ಸ್ ಏನು ತೋಳ್ತಾರೆ ಇಲ್ಲಿ F2 ಈಕ್ವಲ್ಯಾಟ್ರಲ್ ಇರೋದ್ರಿಂದ ಆ್ಯಂಗಲ್ ಏನು ಬರುತ್ತೆ ಇಲ್ಲಿ 60 ಡಿಗ್ರಿ Q ಇಲ್ಲಿ ಕೂಡ ಎ ಬರುತ್ತೆ ಡಿಸ್ಟೆನ್ಸು A ಆ್ಯಂಡ್ A F1 ಏನು ಬರುತ್ತೆ ನೋಡ್ರಿ ವ್ಯಾಲ್ಯೂಸು Q² ಬೈ ಏನು ಬರುತ್ತೆ ಇಲ್ಲಿ R² ಇಲ್ಲಿ R ತೊಗೊಂಡಲ್ಲ ಅವನು ಇಲ್ಲಿ ಆನ್ಸರ್ ಏನು ತೊಗೊಳ್ತಿರಲ್ಲ R ತೊಗೊಳ್ರಿ ಎ ಬದಲಿ R ತೊಗೊಳ್ರಿ ಅಷ್ಟೇ F2 ಕೂಡ ಏನು ಬರುತ್ತೆ ಇಲ್ಲಿ Q² ಡಿವಿಸಿಬಲ್ ಬೈ ಏನು ತೊಗೊಳ್ತೀರ R² ಇದು ಆ್ಯಂಗಲ್ ಏನದ್ರಲ್ಲಿ 60 ಡಿಗ್ರಿ ಅದ
ಕರೆಕ್ಟಾ. ನಾವು ರಿಸಲ್ಟೆಂಟನ್ನು ತೊಗೊಂಬಿಡ್ರಿ, ಏನು ಬರ್ತದೆ ನೋಡ್ರಿ ಇಲ್ಲಿ ರಿಸಲ್ಟೆಂಟು. ಸೊ ದಟ್ ಎಫ್ ಆರ್ ಈಸ್ ಈಕ್ವಲ್ ಟು ಅಂಡರ್ ರೂಟ್ ಆಫ್ f1 ಸ್ಕ್ವೇರ್ ಪ್ಲಸ್ f2 ಸ್ಕ್ವೇರ್ ಪ್ಲಸ್ 2 ಟೈಮ್ಸ್ f1 f2 ಕಾಸ್ ಆಫ್ ಥೀಟಾ. ರೈಟ್ ರೀ. ಓಕೆ, ಇವಾಗ ತೊಗೊಂಬಿಟ್ರೆ ಅನ್ಕೋಣ ಏನು ಬರ್ತದೆ ನೋಡ್ರಿ ಇಲ್ಲಿ ಆನ್ಸರ್ಸು. ದಟ್ ಎಫ್ ಆರ್ ಈಸ್ ಈಕ್ವಲ್ ಟು ಕಾಸ್ ಆಫ್ 60. ಕಾಸ್ ಆಫ್ 60 ಏನು ಬರ್ತದೆ 1/2. 2 ಆ್ಯಂಡ್ ಕಾಸ್ ಆಫ್ 60 ಏನಾಗುತ್ತೆ ರೀ, ಕ್ಯಾನ್ಸಲ್ ಆಗಿಬಿಡುತ್ತೆ. ಎಫ್ ಸ್ಕ್ವೇರ್ ಪ್ಲಸ್ ಎಫ್ ಸ್ಕ್ವೇರ್ 2 ಟೈಮ್ಸ್ ಎಫ್ ಸ್ಕ್ವೇರ್. ಕರೆಕ್ಟ್, ಎಫ್ ಸ್ಕ್ವೇರ್ f1 ಅಂತ ತಗೊಳ್ರಿ. ಇಲ್ಲಿ f1 ಮತ್ತು f2 ಏನು ಬರ್ತೀರಿ, ಇಲ್ಲಿ f1 ಸ್ಕ್ವೇರೇ ಬರೋದು. 2 + 1 ಏನು ಬರ್ತೀರಿ 3. √3 ಏನು ಬರ್ತಾರೆ ಇಲ್ಲಿ f1 ಸ್ಕ್ವೇರ್. ಸಾರಿ ಎಫ್ ಅಂದರೆ √3 f1 ವ್ಯಾಲ್ಯೂಸ್ ಏನದ ಇಲ್ಲಿ ಕೆ ಕ್ಯೂ ಸ್ಕ್ವೇರ್ ಡಿವಿಸಿಬಲ್ ಬೈ ಅಂತ ಹೇಳ್ತಾರೆ ಆರ್ ಸ್ಕ್ವೇರ್. ಆದರೆ ಆನ್ಸರ್ಸು ಬಿ ಅಂತ ತೊಗೊಂಬರ್ತೀವಿ. ಓಕೆ, ಸೊ ಇಲ್ಲಿ ನೋಡ್ಕೊಳ್ರಿ ಏನದ 2 ಐಡೆಂಟಿಕಲ್ 29 ಕ್ವಶನ್ಸ್ ನೋಡ್ಕೊಳ್ರಿ. 29 ಕ್ವಶನ್ಸ್. 2 identical spares charges -9 coulomb, -9 microcoulomb plus 5 microcoulomb are kept in a contact and then separated each other. Okay, ಇಲ್ಲಿ ಒಂದು ಬಾಡಿ ಅದ ರೀ -9 microcoulomb. ಓಕೆ, ಸೊ ಇನ್ನೊಂದು ಬಾಡಿ ಅದ ನೋಡ್ರಿ +5 microcoulomb. ಇವೆರಡೂ ಕಾಂಟ್ಯಾಕ್ಟ್ನಾಗ ತೊಗೊಂಬಂದೆ ಅನ್ಕೋಣ. -9 + 5 ಏನಾಗುತ್ತೆ ರೀ -4. ಆಮೇಲೆಗಡೆ ನಾನು ಸಪ್ರೇಟ್ ಮಾಡಿದೆ ಅಂತ ಅನ್ಕೊಡ್ರಿ ಎರಡು ಬಾಡಿ. ಇದೇನು ಬರುತ್ತೆ ರೀ -2 microcoulomb. ಇದು -2 microcoulomb ಬಿಕಾಸ್ ಆಫ್ ಕ್ವಾಂಟೈಸೇಷನ್ ಆಫ್ ಚಾರ್ಜಸ್ ಅಂತ ಹೇಳ್ತಾರೆ. ಓಕೆ, ಟೋಟಲ್ ನೆಕ್ಸ್ಟ್ ಚಾರ್ಜಸ್ ಹೆಂಗಿರ್ಬೇಕು ರೀ. ಸೊ ಇದು ಎರಡಪ್ಪ ಆದ್ಮೇಲೆ ಈಕ್ವಲನ್ನು ಇರಬೇಕು -2 ಆ್ಯಂಡ್ -2. ಸೊ ಈಚ್ ಸ್ಪೇರ್ದಲ್ಲಿ ಎಲೆಕ್ಟ್ರಾನ್ಸ್ ಎಷ್ಟು ಅಂತ ಕೇಳಿದೆ ನೋಡ್ರಿ. ದಟ್ ಕ್ಯೂ ಈಸ್ ಈಕ್ವಲ್ ಟು ±n ಟೈಮ್ಸ್ ಏನು ತೋಳ್ತಾರೆ ಇಲ್ಲಿ ಇ. ಕರೆಕ್ಟ್ ರೀ. ನಾವು ದಟ್ ಎನ್ ಈಸ್ ಈಕ್ವಲ್ ಟು ದಟ್ ಕ್ಯೂ ಡಿವಿಸಿಬಲ್ ಬೈ ಇ. ಕ್ಯೂ ವ್ಯಾಲ್ಯೂಸ್ ಎಷ್ಟು ಅದ ರೀ, ನಾವು ದಟ್ 2 × 10⁻⁻6. ಸರ -6 ತೊಗೊಂಡಿಲ್ರಿ ಅಂತಲೂ ಹೇಳ್ಬೋದು. ನಾವು ಇಲ್ಲಿ ಮೈನಸ್ ಚಾರ್ಜ್ ತೊಗೊಂಡೆ ಅಂತ ಅನ್ಬೋದು. ಎಲೆಕ್ಟ್ರಾನ್ಸ್ ಚಾರ್ಜ್ ಎಷ್ಟು ಇರುತ್ತೆ ರೀ 1-1.6 × 10⁻⁻19. ಮೈನಸ್ ಗೆಟ್ ಕ್ಯಾನ್ಸಲ್ಡ್. 2 ಡಿವಿಸಿಬಲ್ ಬೈ 1.6 ಎಷ್ಟು ಬರುತ್ತೆ ಇಲ್ಲಿ 1.25 ಇಂಟು -6 -19 ಮೇಲ್ಗಡೆ ಹೋದ್ರಿ ರೀ +19 ಅಂದ್ರೆ ಏನು ಬರ್ತದೆ ಇಲ್ಲಿ +13. ಹಾಗಾಗಿ ಇಲ್ಲಿ ಎರಡು ಆಪ್ಷನ್ಸ್ ಅದಾವೆ ನೋಡ್ರಿ. 1.6 10⁻⁻+13, 1.25 × 10⁻+13. ಡಿಪಿಸಿಯೇಟ್ ಅಂತಂದರೆ ಎಲೆಕ್ಟ್ರಾನ್ಸ್ ಕಮ್ಮಿ ಬಿದ್ದಿರೋದು. ಬಟ್ ಇಲ್ಲಿ ಎಲೆಕ್ಟ್ರಾನ್ಸ್ ಜಾಸ್ತಿ ಅದಾವಲ್ಲ, ಏನು ತೊಗೊಳ್ತೀರಿ ಇಲ್ಲಿ ಎಕ್ಸಸ್ ಅಂತ ತೊಗೊಳ್ತೀರಿ. ಆಪ್ಷನ್ಸ್ ಯಾವ್ದು ಇಲ್ಲಿ ಸಿ. ಓಕೆ, 29. ಸೊ 30 ಕ್ವಶನ್ಸ್ ಕೂಡ ಸೇಮ್ ಅದ ನೋಡ್ರಿ. ಇದನ್ನು ಏನು ಮಾಡ್ಕೊಡ್ರಿ, ಹೋಮ್ವರ್ಕ್ ತೊಗೊಂಬಿಡ್ರಿ. ಸಿಮಿಲರ್ ಕ್ವಶನ್ಸ್ನ ಹೋಮ್ವರ್ಕ್ ಕೊಡ್ತಿದ್ದಾನೆ ನಾನು. ಓಕೆ, ಸೊ ನಿಮಗೂ ಕೂಡ ಪ್ರಾಕ್ಟೀಸ್ ಆಗುತ್ತೆ, ಸಾಲ್ವ್ ಮಾಡ್ಕೊಡ್ರಿ. ಸೊ ಚಾರ್ಜ್ ಕೊಟ್ಟ ನೋಡ್ರಿ. ದಟ್ ಕ್ಯೂ ಈಸ್ ಈಕ್ವಲ್ ಟು -3.2 × 10⁻⁻6 microcoulomb, -6 coulomb. ನಂಬರ್ ಆಫ್ ಎಕ್ಸಸ್ ಆಫ್ ಎಲೆಕ್ಟ್ರಾನ್ಸ್ನ ಕೇಳ್ಯಾನ ನಾವು. ನಾವು ಯಾವ ಫಾರ್ಮುಲಾ ಯೂಸ್ ಮಾಡ್ತೀರಾ, ದಟ್ ಕ್ಯೂ ಈಸ್ ಈಕ್ವಲ್ ಟು -n ಟೈಮ್ಸ್ ಇ ಅಂತ ತಗೊಳ್ರಿ, ಪ್ಲಸ್ ಆರ್ ಮೈನಸ್. ಅಂದ್ರೆ ನಾವು n ಈಸ್ ಈಕ್ವಲ್ ಟು ಏನಾಗುತ್ತೆ ಇಲ್ಲಿ ಕ್ಯೂ ಬೈ ಇ. ಓಕೆ, ಸೊ ಸಾಲ್ವ್ ಮಾಡಿರಿ. ಸಾಲ್ವ್ ಮಾಡಿದ ಮೇಲ್ಗಡೆ ಆನ್ಸರ್ಸ್ನ ಏನು ಮಾಡ್ಕೊಡ್ರಿ, ಕಮೆಂಟ್ ಮಾಡಿರಿ. ಸಾಲ್ವ್ ಆ್ಯಂಡ್ ಕಮೆಂಟ್. 30 ಕ್ವಶನ್ಸ್. ಸೊ 31 ಅಬ್ಸರ್ವ್ ಮಾಡ್ಕೊಡ್ರಿ. ಸಾಲ್ವ್ ಮಾಡಿದ್ದೀರಾ,
similar one. Okay, so 31 questions ಅನ್ನು ಅಬ್ಸರ್ವ್ ಮಾಡ್ಕೊಡ್ರಿ ಇಲ್ಲಿ. 31 questions ಅನ್ನು. Electric dipole placed at an angle 30 degree. Now that he given theta is equal to 30 degree. Okay, so electric field of intensity, electric field ಕೂಡ intensity ಕೊಟ್ಟಿದ ನೋಡ್ರಿ. 2 into so 10 to the power of 5 so Newton per coulomb. Torque ಕೂಡ ಕೊಟ್ಟಿದ್ದಾನ್ರಿ. The torque is equal to 4 Newton meter. ಸೊ ಚಾರ್ಜ್ ಎಷ್ಟು ಅಂತ ಕೇಳಿದ ನೋಡ್ರಿ ಅವನು. ಕ್ಯೂ ವ್ಯಾಲ್ಯೂಸ್ ಎಷ್ಟು ಅಂತ ಕೇಳಿದ. ಏನು ತೊಗೊಳ್ತಾರಲ್ಲಿ, ದ ಟಾಕ್ ಇಸ್ ಈಕ್ವಲ್ ಟು ಪಿ ಇ ಸೈನ್ ಆಫ್ ಥೀಟಾ. ದ ಟಾಕ್ ಇಸ್ ಈಕ್ವಲ್ ಟು ಕ್ಯೂ ಟೈಮ್ಸ್ ಎಲ್ ಇಂಟು ಇ ಸೈನ್ ಆಫ್ ಥೀಟಾ. ಡಿಸ್ಟೆನ್ಸ್ ಕೂಡ ಕೊಟ್ಟ ನೋಡ್ರಿ 2 centimeters. That L is equal to 2 into 10 to the power of -2 meter. Okay, so add ಮಾಡ್ಕೊಡ್ರಿ ವ್ಯಾಲ್ಯೂಸ್ ಅನ್ನು ಆ್ಯಡ್ ಮಾಡಿಕೊಂಡು ಸೊ ಕ್ಯೂ ವ್ಯಾಲ್ಯೂಸ್ ಅನ್ನು ಏನು ಮಾಡ್ಕೊಡ್ರಿ ಇಲ್ಲಿ ಫೈಂಡ್ ಔಟ್ ಮಾಡ್ಕೊಡ್ರಿ. ದ ಟಾಕ್ ಡಿವಿಸಿಬಲ್ ಬೈ ಎಲ್ ಇ ಸೈನ್ ಆಫ್ ಥೀಟಾ. ಟಾಕ್ ಎಷ್ಟು ಅದ ಇಲ್ಲಿ 4 ಅದ. ಎಲ್ ವ್ಯಾಲ್ಯೂಸ್ ಎಷ್ಟು ಅದ ಇಲ್ಲಿ 2. ವೆಯ್ಟ್ ಮಾಡಿರಿ. 2 into ಸೊ 10 to the power of -2 ಇಂಟು ಈ ವ್ಯಾಲ್ಯೂಸ್ ಎಷ್ಟು ಅದ ಇಲ್ಲಿ 2 into 10 to the power of 5. 2 into 10 to the power of 5 ಸೈನ್ ಆಫ್ 30 ಏನು ಬರ್ತದೆ ಇಲ್ಲಿ 1/2. 2 ಮತ್ತು 2 ಏನಾಯ್ತು ಕ್ಯಾನ್ಸಲ್. 2 1s 2 2s ಅಂದರೆ ಆನ್ಸರು 2 into 10 to the power of -3. ಅಂದರೆ ಎಷ್ಟು ಬರುತ್ತೆ ಕ್ಯೂ ವ್ಯಾಲ್ಯೂಸು. ಇಟ್ ಕಮ್ಸ್ ಅರೌಂಡ್ 2 milli coulomb. ಆಪ್ಷನ್ಸ್ ಯಾವುದರಲ್ಲಿ ಎ ಆಪ್ಷನ್ಸ್. ನೌ ದಟ್ 32 ಕ್ವಶನ್ಸ್ ನೋಡ್ಕೊಡ್ರಿ. 20 ಪಾಸಿಟಿವ್ಲಿ ಚಾರ್ಜ್ ಪಾರ್ಟಿಕಲ್ಸ್ ಅದ ರೀ. ಸೊ ಈ ರೀತಿಯಾಗಿರ್ತಕ್ಕಂಥ ಕ್ವಶನ್ಸನ್ನು ಸೊ ನಂಬರ್ ಆಫ್ ಕ್ವಶನ್ಸನ್ನ ಏನು ಮಾಡ್ತೀನಿ ರೀ ಸ್ಕ್ರೀನ್ ಮೇಲ್ಗಡೆ ನಾನು ಪ್ರೊವೈಡ್ ಮಾಡ್ಕೊಡ್ತೀನಿ ನೋಡ್ರಿ. ಇದನ್ನ 30, 31, 32. ಸೊ ಈ ಕ್ವಶನ್ಸ್ಗಳನ್ನು ಹೋಮ್ವರ್ಕ್ ಆಗಿ ತಗೊಳ್ರಿ. 33, 34, 35, 36, 37, 38, 39 and 40. ಓಕೆ, ಸೊ ಹಂಗಂದರೆ ಟೋಟಲು ನಾವು 40 ಕ್ವಶನ್ಸ್ಗಳನ್ನು ಫಸ್ಟ್ ಇಯರ್ ಚಾಪ್ಟರ್ ಮೇಲ್ಗಡೆ ಏನಾಯ್ತು ರೀ ಡಿಸ್ಕಷನ್ಸ್ ಮಾಡಿದಂಗೆ ಆಯಿತು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟನ್ಸ್ ಮೇಲ್ಗಡೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟನ್ಸ್ ಮೇಲ್ಗಡೆ ಸೊ ಸಿಂಗಲ್ ವಿಡಿಯೋಸನ್ನು ಮಾಡಿಬಿಡ್ತೀನಿ ರೀ. ಸೊ ನಾಳೆ ಒಂದಿನ ಟೈಮನ್ನು ತೊಗೊಂಡು ಸಿಂಗಲ್ ವಿಡಿಯೋದಲ್ಲಿ ಸೊ 40ರಿಂದ ಸೊ 50 ಕ್ವಶನ್ಸ್ಗಳನ್ನು ಏನು ಮಾಡೋಣ ರೀ ಸಾಲ್ವ್ ಮಾಡೋಣ. ಸೊ ಒಂದು ಚಾಪ್ಟರಿಂದ 40ರಿಂದ 50 ಕ್ವಶನ್ಸ್ ಆದವು ಅಂತ ಅಂದ್ಕೊಳ್ರಿ. ಈಗ ನೀವು ಸೆಕೆಂಡ್ ಇಯರ್ದಿಂದನೇ ಎಷ್ಟು ಕ್ವಶನ್ಸ್ ಸಾಲ್ವ್ ಮಾಡಿದಂಗೆ ಆಗುತ್ತೆ ರೀ. ಸೊ ಅಪ್ ಟು 600 ಪ್ಲಸ್ ಕ್ವಶನ್ಸ್ಗಳನ್ನು ಏನು ಮಾಡ್ದಂಗೆ ಆಗುತ್ತೆ ರೀ ಡಿಸ್ಕಷನ್ಸ್ ಮಾಡ್ದಂಗೆ ಆಗುತ್ತೆ ಸೆಕೆಂಡ್ ಇಯರ್ ಸಿಲೆಬಸ್ ಮೇಲ್ಗಡೆ. ಓಕೆ, ಸೊ ನಿಮ್ಮ KCET ಎಕ್ಸಾಮ್ಸ್ ಏನಾದ್ರೆ KCET ಮತ್ತು ನೀಟ್ದು ಸೊ ಚಾಪ್ಟರ್ ವೈಸ್ ಏನಾದರೂ ನಿಮಗೆ ಕ್ವಶನ್ ಪೇಪರ್ ಆಗಿರ್ಬೋದು. ಸೊ ವಿತ್ ಸೊಲ್ಯೂಷನ್ಸು PDF ಬೇಕು ಅಂತ ಅಂದ್ಕೊಳ್ರಿ. ಕ್ವಶನ್ ಪೇಪರು ವಿತ್ ಸೊಲ್ಯೂಷನ್ಸು ನಿಮ್ಗೆ ಏನಾದರೂ PDF ಬೇಕು ಅಂತ ಅಂದ್ಕೊಳ್ರಿ. ಸೊ ಒಂದು ಕಮೆಂಟ್ ಹಾಕಿರಿ, ಇಲ್ಲಾಂದರೆ ನನ್ನ ವಾಟ್ಸಪ್ಗೆ ಒಂದು ಹಾಯ್ ಅಂತ ಹಾಕಿರಿ. ಸೊ ನಿಮಗೆ ನಾಟ್ ಓನ್ಲಿ ಫಿಸಿಕ್ಸ್ ಅಂತ ಅಷ್ಟೇ ಅಲ್ಲ, ನಿಮಗೆ PCMBದಲ್ಲಿ ಯಾವುದಾದ್ರೂ ಸಬ್ಜೆಕ್ಟ್ ಇದೆ ಸೊ ಕ್ವಶನ್ ಪೇಪರ್ ಬೇಕು ಅಂತ ಅಂದ್ಕೊಳ್ರಿ ಚಾಪ್ಟರ್ ವೈಸು. ಸೊ ಒಂದು ಕಮೆಂಟ್ ಹಾಕಿರಿ. ಸೊ ನಿಮಗೆ ಆ ಕ್ವಶನ್ಸ್ ವಿತ್ ಸೊಲ್ಯೂಷನ್ಸ್ನ ಏನು ಮಾಡ್ಕೊಳ್ತೀನಿ ರೀ ಸೊ ಪ್ರೊವೈಡ್ ಮಾಡ್ಕೊಳ್ತೀನಿ. ಓಕೆ, ಸೊ ಥ್ಯಾಂಕ್ ಯು.